ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ವಿವಿಧ ಧರ್ಮಗಳನ್ನು ಅಧ್ಯಯನ ಮಾಡಿದರು ಮತ್ತು ಅವುಗಳಲ್ಲಿ ಇಸ್ಲಾಂ ಬಗ್ಗೆ ಅವರ ದೃಷ್ಟಿಕೋನಗಳು ವಿಶೇಷವಾಗಿ ಭಿನ್ನವಾಗಿದ್ದವು. ಈ ದೃಷ್ಟಿಕೋನಗಳನ್ನು ಪಾಕಿಸ್ತಾನ್ ಆರ್ ದ ಪಾರ್ಟಿಷನ್ ಆಫ್ ಇಂಡಿಯಾನಂತಹ ಪುಸ್ತಕಗಳಲ್ಲಿ ದಾಖಲಿಸಲಾಗಿದೆ. ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಕಾರ ಇಸ್ಲಾಂನಲ್ಲಿ ಸಹೋದರತ್ವದ ಮನೋಭಾವವು ಮುಸ್ಲಿಮರಿಗೆ ಮಾತ್ರ ಸೀಮಿತವಾಗಿದೆ. ಮುಸ್ಲಿಮರಲ್ಲಿ ಮುಸ್ಲಿಮೇತರರ ಬಗ್ಗೆ ಸಹೋದರತ್ವದ ಭಾವನೆ ಇಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಕಾರ ಇಸ್ಲಾಂ ನಿಜವಾದ ಮುಸ್ಲಿಮನಿಗೆ ಭಾರತವನ್ನು ತನ್ನ ಮಾತೃಭೂಮಿ ಎಂದು ಪರಿಗಣಿಸಲು ಅಥವಾ ಹಿಂದೂವನ್ನು ತನ್ನ ಸಹೋದರ ಎಂದು ಪರಿಗಣಿಸಲು ಅನುಮತಿಸುವುದಿಲ್ಲ. ಮುಸ್ಲಿಂ ಆಕ್ರಮಣಕಾರರು ಭಾರತಕ್ಕೆ ಬಂದು ಹಿಂದೂಗಳ ವಿರುದ್ಧ ದ್ವೇಷವನ್ನು ಸಾರಿದರು, ಅವರನ್ನು ಕಗ್ಗೊಲೆ ಮಾಡಿದರು ಮತ್ತು ದೇವಾಲಯಗಳನ್ನು ಸುಟ್ಟು ಹಾಕಿದರು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಕ್ರೂರ ಕೃತ್ಯದ ಹಿಂದೆ ಇಸ್ಲಾಂ ಅನ್ನು ಪ್ರಚಾರ ಮಾಡುವುದು ಅವರ ಉದ್ದೇಶವಾಗಿತ್ತು. ಭಾರತದಲ್ಲಿ ಇಸ್ಲಾಂನ ಬೀಜಗಳನ್ನು ಈ ರೀತಿಯಲ್ಲಿ ಬಿತ್ತಲಾಯಿತು ಮತ್ತು ಇಂದು ಆ ಬೀಜಗಳು ಬೃಹತ್ ಮರದಂತೆ ಹರಡಿವೆ ಎಂದು ಅಂಬೇಡ್ಕರ್ ಹೇಳಿದ್ದಾರೆ. ಇಸ್ಲಾಂನಲ್ಲಿ ಅಂತರ್ಗತವಾಗಿರುವ ಜಿಹಾದ್ ಪರಿಕಲ್ಪನೆಯ ಬಗೆಗೂ ಅಧ್ಯಯನವನ್ನು ಕೈಗೊಂಡ ಅಂಬೇಡ್ಕರ್ ಜಿಹಾದ್ನ ಉದ್ದೇಶ ಇಡೀ ಪ್ರಪಂಚದಾದ್ಯಂತ ಇಸ್ಲಾಮನ್ನು ಹರಡುವುದು ಎಂದು ಕಂಡುಕೊಂಡರು. ಇಸ್ಲಾಂನಲ್ಲಿ ಮಹಿಳೆಯರ ಸ್ಥಾನಮಾನದ ಬಗ್ಗೆ ಕೂಡ ಡಾಕ್ಟರ್ ಅಂಬೇಡ್ಕರ್ ಕಳವಳ ವ್ಯಕ್ತಪಡಿಸಿದರು. ಇಸ್ಲಾಂನಲ್ಲಿ ಮಹಿಳೆಯರ ಹಕ್ಕುಗಳು ಸೀಮಿತವಾಗಿದ್ದರೂ ಪುರುಷರು ವ್ಯಾಪಕ ಹಕ್ಕುಗಳನ್ನು ಅನುಭವಿಸುತ್ತಾರೆ ಎಂದು ಅವರು ಗಮನ ಸೆಳೆದರು. ಇಸ್ಲಾಮಿಕ್ ಕಾನೂನಿನಡಿಯಲ್ಲಿ ಒಬ್ಬ ಪುರುಷನಿಗೆ 4 ವಿವಾಹಗಳನ್ನು ಮಾಡಿಕೊಳ್ಳಲು ಅನುಮತಿ ಇದೆ ಮತ್ತು ಮಹಿಳಾ ಗುಲಾಮರನ್ನು ಇಟ್ಟುಕೊಳ್ಳಲು ಕೂಡ ಪ್ರತ್ಯೇಕ ಅವಕಾಶ ಇದೆ. ಇದು ಮುಸ್ಲಿಂ ಮಹಿಳೆಯರ ಮೇಲೆ ವಿಶೇಷವಾಗಿ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಮಹಿಳೆಯರಿಗೆ ಶರಿಯಾ ಕಾನೂನು ನರಕಕ್ಕಿಂತ ಕಡಿಮೆ ಇಲ್ಲ. ಅವರು ಬುರ್ಖಾ ಧರಿಸುವ ಅಭ್ಯಾಸವನ್ನು ಪಾಲಿಸಲು ಒತ್ತಾಯಿಸಲ್ಪಡುತ್ತಾರೆ ಮತ್ತು ಪೂಜೆಗಾಗಿ ಮಸೀದಿಗಳಿಗೆ ಭೇಟಿ ನೀಡಲು ಸಹ ಅವರಿಗೆ ಅನುಮತಿಸಲಾಗುವುದಿಲ್ಲ ಎಂದು ಡಾಕ್ಟರ್ ಅಂಬೇಡ್ಕರ್ ಹೇಳಿದರು. ತಮ್ಮ ಅಧ್ಯಯನಗಳ ಆಧಾರದ ಮೇಲೆ ಡಾಕ್ಟರ್ ಅಂಬೇಡ್ಕರ್ ಅವರು ಭಾರತದಲ್ಲಿ ಮುಸ್ಲಿಮರು ತಮ್ಮ ಸಾಂಪ್ರದಾಯಿಕ ಮಾರ್ಗಗಳಿಗೆ ಬದ್ಧರಾಗಿ ಮುಂದುವರೆದರೆ ಅದು ಭಾರತೀಯ ರಾಷ್ಟ್ರೀಯತೆಗೆ ಗಮನಾರ್ಹ ಸವಾಲನ್ನು ಒಡ್ಡಬಹುದು ಎಂದು ತೀರ್ಮಾನಿಸಿದ್ದರು. ಹೀಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಇಸ್ಲಾಂ, ಮುಸ್ಲಿಂ ರಾಜಕೀಯ ಮತ್ತು ಸಮಾಜದ ಬಗ್ಗೆ ವ್ಯಕ್ತಪಡಿಸಿದ ದೃಷ್ಟಿಕೋನಗಳು ಅವರ ಕಠಿಣ ಅಧ್ಯಯನ ಮತ್ತು ಐತಿಹಾಸಿಕ ವಿಶ್ಲೇಷಣೆಯಲ್ಲಿ ನೆಲೆಗೊಂಡಿವೆ. ನಿರ್ದಿಷ್ಟವಾಗಿ ಅವರ ಪುಸ್ತಕ ಪಾಕಿಸ್ತಾನ್ ಆರ್ ದ ಪಾರ್ಟಿಷನ್ ಆಫ್ ಇಂಡಿಯಾ ಪುಸ್ತಕದಲ್ಲಿ ಅವು ವಿವರವಾಗಿ ವ್ಯಕ್ತವಾಗಿವೆ.